ನಾನು ಸೂತ್ರಧಾರ. ನನ್ನಿಂದ ಲಕ್ಷ್ಮೀಪುರಕ್ಕೆ ನಿಮಗೆ ಸುಸ್ವಾಗತ. ನಿಮಗೆ ಕೆಲವು ಕತೆಗಳನ್ನ ಹೇಳುತ್ತೇನೆ. ನಿಮ್ಮನ್ನು ಈ ಊರಿನ ಬಹಳ ಒಳ್ಳೆಯ ದಂಪತಿಗಳು ಗೌರಮ್ಮ ಮತ್ತು ರಂಗಪ್ಪನವರ ಮನೆಗೆ ಕರೆದುಕೊಂಡು ಹೋಗ್ತೇನೆ. ನಿಮ್ಗೆ ಇವ್ರು ಗೊತ್ತೇ ಇಲ್ವಾ? ಸರಿ, ನಿಮ್ಗೆ ಇವರ ಪರಿಚಯ ಮಾಡಿಕೊಡ್ತೇನೆ. ಈ ಊರಿನಲ್ಲಿ ಇವರೊಂದು ಅಂಗಡಿನ ಇಟ್ಕೊಂಡಿದ್ದಾರೆ ಮತ್ತು ಇಲ್ಲಿಯ ಜನ ಇವರ ಅಂಗಡಿಯಿಂದ ಬೇಕಾದ ಸಾಮಾನುಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಇವರು ತುಂಬಾ ಜಾಣರು ಮತ್ತು ಇಲ್ಲಿಯ ಜನ ಇವರನ್ನು ಬಹಳ ಮರ್ಯಾದೆಯಿಂದ ಕಾಣ್ತಾರೆ. ಇವರ ಮಕ್ಕಳು ಪಾಠಶಾಲೆಯಲ್ಲಿ ಚೆನ್ನಾಗಿ ಓದ್ತಾರೆ. ಮಗಳು ಇಂಜಿನಿಯರ್ ಆಗಲು ಮತ್ತು ಮಗ ದೊಡ್ಡ ಊರಿನಲ್ಲಿ ಉಪಾಧ್ಯಾಯನಾಗಲು ಇಷ್ಟಪಡ್ತಾರೆ ಅಂತ ಕೇಳಿದ್ದೇನೆ. ಗೌರಮ್ಮನ ತಂಗಿ ಶಾಂತಮ್ಮ ಈ ಊರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಬ್ಬ ANM ಸಿಸ್ಟರ್. ಆಕೆಯ ಗಂಡ ಮಂಜುನಾಥ್. ಅವನು ತನ್ನ ಅಜ್ಜ ಮತ್ತು ತಂದೆಯಂತೆ ಒಬ್ಬ ರೈತ. ಅವರು ಪಕ್ಕದ ಹಳ್ಳಿಯಲ್ಲಿ ವಾಸಿಸುತ್ತಾರೆ. ಸ್ವಲ್ಪ ದಿನದ ಮುಂಚೆ ಯುವ ದಂಪತಿಗಳು ರಮೇಶ್ ಮತ್ತು ನಂದಿನಿ ಗೌರಮ್ಮನವರ ಪಕ್ಕದ ಮನೆಗೆ ಹೊಸದಾಗಿ ವಾಸಕ್ಕೆ ಬಂದಿದ್ದಾರೆ. ರಂಗಪ್ಪನವರು ಬಹಳ ಜವಾಬ್ದಾರಿಯಾದ ತಂದೆ. ಸಂತೆಯಲ್ಲಿ ತಮ್ಮ ಹಸುವನ್ನು ಒಳ್ಳೆಯ ಬೆಲೆಗೆ ಮಾರಿದ್ದಾರೆ. ಈ ಹಣದಿಂದ ಅವರು ಮಕ್ಕಳಿಗೆ ಹಬ್ಬಕ್ಕೆ ಬಟ್ಟೆಯನ್ನು ಕೊಡಿಸಿ ಮಿಕ್ಕಿದ ಹಣದಿಂದ ಅವರ ಶಾಲೆಯ ಶುಲ್ಕ ಭರ್ತಿ ಮಾಡಲು ಇಷ್ಟಪಡ್ತಾರೆ. ಗೌರಮ್ಮನಿಗೆ ಈ ವಿಷಯದಿಂದ ತುಂಬಾ ಸಂತೋಷವಾಗಿದೆ. ಗೌರಮ್ಮ, ಇಲ್ಲಿ ಕೇಳು. ಇವತ್ತು ಸಂತ್ಯಾಗೆ ಒಬ್ಬ ಮನುಷ್ಯ ತನ್ನ ಸಣ್ಕಲ್ ಹಸುನ ಜಾಸ್ತಿ ಬೆಲೆ ಮಾರಕ್ ಬಂದಿದ್ದ. ಕಮ್ಮಿ ಹಣ ಬಂದ್ರೆ ಅವನ 5 ಮಕ್ಕಳು ಹೊಟ್ಟೆ ತುಂಬಬೇಕಲ್ಲ. ಅದಲ್ದೆ ಅವನ ಹೆಂಡತಿ ಮತ್ತೆ ಗರ್ಭಿಣಿ ಆಗೋಳಂತೆ. ನಿಜನಾ? ಅಲ್ಲರಿ, ಆ ಮನ್ಸ ಮತ್ತು ಅವನ ಹೆಂಡತಿಗೆ ಕುಟುಂಬ ಕಲ್ಯಾಣದ ಬಗ್ಗೆ ತಿಳುವಳಿಕೆ ಐತಾ ಅಥವಾ ಯಾರಿಂದನಾದ್ರೂ ತಿಳ್ಕೊಂಡವ್ರ ಗೊತ್ತಿಲ್ಲ. ನಾವಂತೂ ತುಂಬಾ ಪುಣ್ಯವಂತರು. ನನ್ನ ತಂಗಿ ಶಾಂತಮ್ಮ ANM ಸಿಸ್ಟರ್ ಆಗಿರೋದ್ರಿಂದ ನಾವು ಕುಟುಂಬ ಕಲ್ಯಾಣದ ಬಗ್ಗೆ ಅವಳಿಂದ ಎಲ್ಲಾ ವಿಷಯನೂ ತಿಳ್ಕೊಂಡಿದೀವಿ. ನಿಜ ಕಣೆ. ಯಾವಾಗಲೂ ಗಂಡ ಹೆಂಡ್ರು ಎಷ್ಟು ಮಕ್ಕಳು ಬೇಕು ಮತ್ತೆ ಅವ್ರ ಮಧ್ಯ ಎಷ್ಟು ವರ್ಷಗಳ ಅಂತರ ಇರಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡ್ಕೋಬೇಕು. ಇದು ಕುಟುಂಬ ಕಲ್ಯಾಣ ಅಲ್ವೇ? ಅದು ನಿಜ ರೀ. ಕುಟುಂಬ ಕಲ್ಯಾಣದಿಂದ ತುಂಬಾ ಸುವಿಧೆಗಳಿವೆ. ನಾವು ಸಂದಾಗ್ ಬೆಳ್ಸಕ್ಕೆ ಶಕ್ತಿ ಇರೋಷ್ಟು ಮಕ್ಕಳಾಗಕ್ಕೆ ಸಾಧ್ಯ. ಮಕ್ಕಳಾಗೋದ್ರಲ್ಲಿ ಅಂತರ ಇದ್ರೆ ತಾಯಿ ಶರೀರಕ್ಕೆ ತುಂಬಾ ಒಳ್ಳೇದು. ತಾಯಿ ಮಗು ಇಬ್ರು ಆರೋಗ್ಯವಾಗಿ ದೃಢಕಾಯರಾಗಿ ಇರ್ತಾರೆ ಮತ್ತು ಸುಸ್ತು ಇರಕ್ಕಿಲ್ಲ. ಅಲ್ಲದೆ ಗರ್ಭಿಣಿಯಾಗೋ ಭಯ ಇಲ್ಲದೆ ದಾಂಪತ್ಯ ಜೀವನನ ಅನುಭವಿಸಬಹುದು. ಹೂ ಕಣೆ, ನಾನು ಅವನಿಗೆ ಈ ವಿಚಾರದ ಬಗ್ಗೆ ತಿಳಿಸ್ದೆ. ನಮ್ಗಿದ್ರಿಂದ ಯಾವ ರೀತಿ ಸಹಾಯ ಆಯ್ತು ಅಂತ ವಿವರವಾಗಿ ಹೇಳ್ದೆ. ಆದ್ರೆ ಅವನಿಗೆ ನಂಬಿಕೆನೇ ಬರಲಿಲ್ಲ. ಕುಟುಂಬ ಕಲ್ಯಾಣ ಮಾಡೋದ್ರಿಂದ ಅವನ ಹೆಂಡತಿಗೆ ಮುಂದೆ ಮಕ್ಕಳಾಯ್ಕಿಲ್ಲ, ತೊಂದರೆ ಆಯ್ತದೆ ಮತ್ತು ಆರೋಗ್ಯ ತಪ್ಪಿ ಹೆಂಡ್ರು ಬಲಹೀನ ಆಗ್ಬಿಡ್ತಾಳೆ ಅನ್ನೋ ಅಪನಂಬಿಕೆ ಅವನಿಗೆ. ಅದು ಸುಳ್ಳು ಅಂತ ನಮಗೂ ಗೊತ್ತು. ಶಾಂತಮ್ಮ ಯೋಚನೆ ಮಾಡಬೇಡ ಅಂತ ಹೇಳಿದ್ಲು. ನಂಗೆ ಯಾವ ತೊಂದರೆನೂ ಆಗ್ಲಿಲ್ಲ. ಆರೋಗ್ಯ ಕೇಂದ್ರದ ಕಾರ್ಯಕರ್ತೆಯ ಜೊತೆ ಮಾತಾಡೋದ್ರಿಂದ ನಮ್ಮ ಸಂದೇಹನ ಸರಿಪಡಿಸ್ಕೋಬಹುದು. ನಮ್ಗಿಬ್ರು ಮಕ್ಕಳಿರೋದೇ ಒಳ್ಳೇದು ಕಣೆ. ಅವ್ರು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಅವ್ರು ಚೆನ್ನಾಗಿ ಓದಿ ಮುಂದೆ ಬಂದು ಒಳ್ಳೆ ಹೆಸರು ತರ್ತಾರೆ ಅಂತ ನಮ್ಗೆ ಖಂಡಿತ ನಿರೀಕ್ಷೆ ಐತೆ. ನೋಡಿದ್ರ, ಇವರಿಬ್ರು ಎಷ್ಟು ಜಾಣರು. ಕುಟುಂಬ ಕಲ್ಯಾಣ ಮಾಡೋದಕ್ಕೆ ಕೆಲವಷ್ಟು ರೀತಿಗಳುಂಟು. ಕೆಲವು ರೀತಿಗಳು ಗರ್ಭಿಣಿ ಆಗುವ ತನಕ ಗರ್ಭವನ್ನು ತಡೆಗಟ್ಟುತ್ತದೆ. ಮತ್ತೆ ಕೆಲವು ರೀತಿಗಳು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಕ್ಕಳು ಆದ ನಂತರ ಶಾಶ್ವತವಾಗಿ ಗರ್ಭಿಣಿ ಆಗದಂತೆ ತಡೆಯುತ್ತದೆ. ನಿಮಗೆ ಯಾವ ರೀತಿಯ ಕುಟುಂಬ ಕಲ್ಯಾಣ ಬೇಕು ಅದನ್ನು ANM ಸಿಸ್ಟರ್ ಅಥವಾ ಆರೋಗ್ಯ ಕಾರ್ಯಕರ್ತೆಯರ ಬಳಿ ಕೇಳಿ ತಿಳಿದುಕೊಳ್ಳಬಹುದು. ನೀವು ಸರಿಯಾದ ಕುಟುಂಬ ಕಲ್ಯಾಣ ರೀತಿಯನ್ನು ಸರಿಯಾಗಿ ಮತ್ತು ಸತತವಾಗಿ ಉಪಯೋಗಿಸಿದ್ರೆ ಆರೋಗ್ಯವಾಗಿರಬಹುದು. ಅದಲ್ಲದೆ ಬೇಡವಾದ ಗರ್ಭಧಾರಣೆಯಿಂದಲೂ ಸುರಕ್ಷಿತವಾಗಿರಬಹುದು.